ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಚಿಂತನೆಯ ಈ ಒಂದು ಮುಂದಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಅಪ್ರಮೇಯೋ ಹೃಷಿಕೇಶಃ ಪದ್ಮನಾಭೋ ಮರಪ್ರಭುಃ ವಿಶ್ವಕರ್ಮ ಮನಸ್ತ್ವಷ್ಟಾ ಸ್ಥವಿಷ್ಠಸ್ಥವಿರೋ ಧ್ರುವಃ ಈ ಶ್ಲೋಕ ನೋಡ್ತಾ ಇದ್ವಿ. 6ನೇ ಶ್ಲೋಕ. ಅದರಲ್ಲಿ ಅಪ್ರಮೇಯ ಹೃಷಿಕೇಶ ಅಂತ 2 ನಾಮಗಳನ್ನ ಹಿಂದಿನ ವಿಡಿಯೋದಲ್ಲಿ ಚಿಂತನೆ ಮಾಡಿದ್ವಿ. ಈಗ ಮುಂದಿನ ನಾಮಗಳು ಪದ್ಮನಾಭ ಅಂತ ಹೇಳಿ. ಪದ್ಮನಾಭ ಅಂತೇಳಿ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ನಾವು ನೋಡಿರ್ತೀವಿ ವಿಗ್ರಹನ, ಅಥವಾ ಚಿತ್ರಗಳೆಲ್ಲೆಲ್ಲ ನೋಡಿರ್ತೀವಿ. ಭಗವಂತ ಮಲಗಿರ್ತಾನೆ, ಅವನ ನಾಭಿಯಿಂದ ಒಂದು ಕೊಂಡಿ ಬಂದಿರುತ್ತೆ, ಅದರಲ್ಲಿ ಒಂದು ಕಮಲ ಅರಳಿರುತ್ತೆ ಅನ್ನೋದನ್ನ ನಾವು ಆ ಚಿತ್ರಗಳಲ್ಲಿ ಅಥವಾ ವಿಗ್ರಹದಲ್ಲಿ ನೋಡಿರ್ತೀವಿ. ಅಂದ್ರೆ ಇದು ಯಾವ ಕಮಲ? ನಾಭಿಯಿಂದ ಬಂದಂತಹ ಕಮಲ. ಇದು ಯಾವ ಕಮಲ ಅಂತ ಕೇಳಿದ್ರೆ, ಇದು ಬ್ರಹ್ಮಾಂಡದ ಆಧಾರವಾದ, ಅಂದ್ರೆ ಈ ಬ್ರಹ್ಮಾಂಡ ಅನ್ನುವುದು ಆ ಹುಟ್ಟಿದಂತಹ ಕಮಲ. ಅಂದ್ರೆ ಆ ಹೊಕ್ಕುಳಲ್ಲಿ ಹುಟ್ಟಿದ ಕಮಲದಲ್ಲಿ ಆ ಚತುರ್ಮುಖ ಬ್ರಹ್ಮನನ್ನು ಹಡೆದಂತಹ ರೂಪ ಅಂತ ಹೇಳಿ. ಆ ಇಡೀ ಬ್ರಹ್ಮಾಂಡ ಆ ಕಮಲದಲ್ಲಿ ಇದೆ, ನಾಭಿ ಕಮಲದಲ್ಲಿ ಇದೆ ಅಂತ ಅಲ್ಲಿ ಚಿಂತನೆ ಮಾಡಬೇಕು. ಅಂತಹದ್ದು ಅಂದ್ರೆ ನಾಭಿ ಕಮಲದಲ್ಲಿ ಇಡೀ ಬ್ರಹ್ಮಾಂಡದ ರೂಪಿಯಾದ, ಬ್ರಹ್ಮಾಂಡ ಶರೀರಿಯಾದ ಬ್ರಹ್ಮನನ್ನು ಹಡೆದಂತಹ ಪದ್ಮನಾಭ ಅಂತ. ಅಂದ್ರೆ ಇಡೀ ಬ್ರಹ್ಮಾಂಡವೇ ಅವನ ನಾಭಿ ಕಮಲದಲ್ಲಿ ಹುಟ್ಟಿತು ಅನ್ನೋದು ಇಲ್ಲಿ ಅರ್ಥ. ಇಲ್ಲಿ ಪುರಂದರದಾಸರ ಒಂದು ಹಾಡನ್ನ ನಾವು ನೆನ್ಪು ಮಾಡ್ಕೋಬೇಕು. ಒಂದು ಹಾಡಿದೆ, ಮರುಳು ಮಾಡಿಕೊಂಡೆಯಲ್ಲೆ ಮಾಯಾದೇವಿಯೇ ಅಂತ ಹೇಳಿ ಕೇಳಿರ್ತೀವಿ. ಅಂದ್ರೆ ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿಪ್ಪಂತೆ ಮರುಳು ಮಾಡಿಕೊಂಡೆಯಲ್ಲೆ ಮಾಯಾದೇವಿಯೇ ಅಂತ ಹೇಳಿ ಪುರಂದರದಾಸರ ಹಾಡು. ಅದರಲ್ಲಿ ಒಂದು ಸಾಲ್ ಬರುತ್ತೆ, ಮಕ್ಕಳ ಪಡೆದರೆ ನಿನ್ನ ಚೊಕ್ಕತನವು ಪೋಪುದೆಂದು ಹೊಕ್ಕುಳಳು ಮಕ್ಕಳ ಪಡೆದು ಕಕ್ಕುಲಾತಿ ಪಡುವಂತೆ ಅಂತ ದಾಸರು ಹೇಳ್ತಾರೆ. ಅಂದ್ರೆ ಎಲ್ಲಿ ಆ ಲಕ್ಷ್ಮೀ ದೇವಿ ಮಕ್ಕಳನ್ನ ಪಡೆದ್ಬಿಟ್ರೆ, ಮಕ್ಕಳನ್ನ ಹಡೆದ್ರೆ ಅವಳ ಸೌಂದರ್ಯ ಎಲ್ಲಿ ಹಾಳಾಗುತ್ತೋ ಅಂತ ನೀನೇ ಹೊಕ್ಕುಳಲ್ಲಿ ಮಕ್ಕಳನ್ನ ಹಡೆದ್ಬಿಟ್ಟಿ ಅಂತ ಭಗವಂತನ ಹೇಳ್ತಾರೆ. ಇಲ್ಲಿ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿ ಅಂತ ಹೇಳಿ ಜಗತ್ತಿಗೆಲ್ಲೇ ಮಾಯೆ ಬೀಸಿ ಬಂಧಿಸಿರುವಂತಹ ಆ ಭಗವಂತನಿಗೇನೆ ನೀನು ಮಾಯೆಯನ್ನ ಬೀಸಿದೀಯ ಮಾಯಾದೇವಿ. ಅಂದ್ರೆ ಭಗವಂತನ ಮರಳು ಮಾಡ್ಕೊಂಡಿದೀಯಾ, ನಿನ್ನ ವಶ ಮಾಡ್ಕೊಂಡ್ಬಿಟ್ಟಿದ್ಯಾ, ನಿನ್ನ ಕೈಲಿ ಏನೋ ಕೆಲಸ ಮಾಡಿಸ್ದಂಗೆ ಎಲ್ಲ ಅವನೇ ಮಾಡೋ ಹಂಗೆ ಮಾಡಿದ್ಯಾ. ನಿನ್ಗೆ ಹಡಿಯೋ ಕೆಲಸ ಬೇಡ, ನಿನ್ಗೆ ಯಾಕೆ ನೋವು, ನಿನ್ನ ಸೌಂದರ್ಯ ಎಲ್ಲಿ ಹಾಳಾಗತ್ತೆ ಅಂತ ಹೇಳಿ ಭಗವಂತನೇ ಈ ಎಲ್ಲ ಮಕ್ಕಳನ್ನು ಅವನೇ ಹಡಿಯೋಂಗೆ ಮಾಡಿದ್ಯಲ್ಲ ಅನ್ನೋಂಗೆ ಅದೊಂಥರ ಇದು ಛೇಡಿಸ್ತಾರೆ ಭಗವಂತನ ಅಥವಾ ಲಕ್ಷ್ಮೀದೇವಿಯನ್ನ ಇಲ್ಲಿ ದಾಸರು. ಅಂದ್ರೆ ಇದು ಭಕ್ತರು ಮತ್ತೆ ಭಗವಂತನ ಮಧ್ಯೆ ಇರುವಂತಹ ಅದೊಂಥರ ಕ್ಲೋಸ್ ಫ್ರೆಂಡ್ಶಿಪ್ ಅಂತಾರಲ್ಲ, ಹಂಗೆ ಫ್ರೆಂಡ್ಶಿಪ್ ಅಲ್ಲಿ ಒಬ್ರನ್ನೊಬ್ರ ರೇಗ್ಸೋದು, ಛೇಡಿಸೋದು, ಕಾಲೆಳೆಯೋದು ಅಂತಾರಲ್ಲ, ಈ ರೀತಿಯಾದಂತಹ ವಿಚಿತ್ರವಾದಂತಹ ಭಕ್ತಿ ಅದು. ನಾವು ಸಾಮಾನ್ಯವಾಗಿ ಅಥವಾ ಎಲ್ಲೋ ಸಿನಿಮಾಗಳಲ್ಲಿ ಅಲ್ಲಿ ಇಲ್ಲಿ ನೋಡ್ದಂಗೆ ಗಂಡನನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ಅವನ ಕೈಲಿ ಎಲ್ಲ ಕೆಲಸ ಮಾಡಿಸುವಂತಹ ಹೆಣ್ಣು ಮಕ್ಕಳನ್ನ ಗಮನಿಸಿ ನೋಡಿರ್ತೀವಿ.
ಇಲ್ಲಿ ಲಕ್ಷ್ಮೀದೇವಿ ಏನ್ ಮಾಡಿದ್ದಾಳೆ, ಬರೀ ಅವನ ಕೈಲಿ ಸೃಷ್ಟಿ ಎಲ್ಲ ಕೆಲಸ ಮಾಡಿಸ್ತಾಳೆ ಅಷ್ಟೇ ಅಲ್ಲ, ಮಕ್ಕಳು ಅವನೇ ಹಡಿಯೋಂತ ಮಟ್ಟಕ್ಕೆ ಅವನಿಗೆ ಮಾಯ ಬೀಸಿ ಅವನನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾಳೆ ಅನ್ನೋ ಮಟ್ಟಿಗೆ ಇದನ್ನ ಅಂದ್ರೆ ಹಾಗೆ ರೇಗಿಸ್ತಾರೆ. ಇಲ್ಲಿ ವಿಷಯ ಏನಪ್ಪಾ ಅಂತಂದ್ರೆ ಆ, ಈ ಲೌಕಿಕವಾಗಿ ತಿಳಿದಂಗೆ ಕಂಟ್ರೋಲ್ ಇಟ್ಕೊಳ್ಳೋದು ಆ ರೀತಿ ಅಲ್ಲ, ಅದು ಸೂಚ್ಯವಾಗಿ ಅದನ್ನ ಒಂದು ವ್ಯಂಗ್ಯವಾಗಿ ಹೇಳೋದು. ಇಲ್ಲಿ ಮೇಲ್ನೋಟಕ್ಕೆ ಲಕ್ಷ್ಮೀ ದೇವಿಯ ಸ್ತೋತ್ರ ಇದೆ, ಆದ್ರೆ ಒಳಗೆ ಆಂತರ್ಯದಲ್ಲಿ ಭಗವಂತನಿಗೆ ಯಾರ ಸಹಾಯವೂ ಇಲ್ಲದೆ ತಾನೇ ತಾನಾಗಿ ಇಡೀ ಜಗತ್ತನ್ನು ಆ, ಸೃಷ್ಟಿ ಮಾಡಬಲ್ಲ. ಈ ಸೃಷ್ಟಿಯಾದಿ ಕಾರ್ಯಗಳಿಗೆ ಭಗವಂತನಿಗೆ ಬೇರೆಯವರ ಅವಶ್ಯಕತೆ ಇಲ್ಲ, ತಾನೇ ತಾನಾಗಿ ಮಾಡಬಲ್ಲ ಅಂತ ಹೇಳೋದು ಇಲ್ಲಿಯ ಉದ್ದೇಶ. ಇನ್ನೊಂದು, ಹಿಂದೆ ನಾವು ಧ್ಯಾನ ಶ್ಲೋಕದಲ್ಲಿ ನೋಡಿದ್ವಿ, ಭೂಪಾದೌ ಯಸ್ಯ ನಾಭಿರ್ವಿಯದಸುರನಿಲ ಅಂತ ಹೇಳಿ. ಅಲ್ಲಿ ಯಸ್ಯ ನಾಭಿಹಿ ವಿಯತ್ ಅಂತ ಬಂದಿತ್ತು. ಅಂದ್ರೆ ಭಗವಂತನ ನಾಭಿ ಅಂದ್ರೆ ಅದೇ ಆಕಾಶ ಅಂತೆ. ಇಡೀ ಬ್ರಹ್ಮಾಂಡ ಸೃಷ್ಟಿಯಾಗಿದ್ದು ಇಲ್ಲಿ ಎಲ್ಲ ಗ್ರಹ ಗೋಲಗಳು ಏನೇನ್ ನಾವು ನೋಡ್ತೀವಿ, ಜ್ಯೋತಿರ್ವರ್ಷಗಳಷ್ಟು ವ್ಯಾಪ್ತಿಯಲ್ಲಿ ಹರಡಿದಂತಹ ಎಲ್ಲ ಆ ಖಗೋಳ ಭೂಗೋಳಗಳು ಏನೇನಿದೆ, ಆಕಾಶ ಕಾಯಗಳು, ಇವೆಲ್ಲವೂ ಕೂಡ ಆಕಾಶದಲ್ಲಿರೋದು ಅಂತಂದ್ರೆ ಅದೇ ಆ ಭಗವಂತನ ನಾಭಿ ಅಥವಾ ಭಗವಂತನ ನಾಭಿ ಕಮಲದಲ್ಲಿ ಇರುವಂಥದ್ದು ಅಂತ. ಅಂದ್ರೆ ಅಷ್ಟು ದೊಡ್ಡ ವ್ಯಾಪ್ತಿಯನ್ನು ಉಳ್ಳಂತಹ ಭಗವಂತ ಅಂತ ಹೇಳಿ ಇಲ್ಲಿ ಪದ್ಮನಾಭ ಅಂತ ಅನುಸಂಧಾನ ಮಾಡಬೇಕು. ನಾಭಿ ಅಂದ್ರೆ ಅದು ಇರೋದು ಉದರದಲ್ಲಿ. ಈಗ ನಾವು ಅಣೋರಣೀಯಾನ್ ಮಹತೋ ಮಹಿಯಾನ್ ಅಂತ ಕೇಳಿದ್ವಿ. ದಾಸರ ಇನ್ನೊಂದು ಪದ ಇದೆ, ದಾಸರ ಪದ ಹಾಡು, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಅಂತ ಹೇಳಿ, ನೀ ಲೋಕದೊಳಗೋ ನಿನ್ನೊಳು ಲೋಕವೋ ಅಂತ ಹೇಳಿ. ಎಲ್ಲ ಹೇಳ್ತಾರಪ್ಪ ನಿನ್ನ ನಾಭಿ ಕಮಲದಿಂದ ಸೃಷ್ಟಿಯಾಯಿತು ಅಂದ್ರೆ ನಿನ್ನಿಂದ ಹೊರಗಡೆ ಲೋಕ ಇದೆ ಅಂತ ಆಯ್ತಲ್ಲ ಅಂತಂದ್ರೆ, ಆದ್ರೆ ಲೋಕದ ಒಳಗೂ ನೀನೇ ಇದೆಯಾ? ನಿನ್ನ ಒಳಗೆ ಇಡೀ ಬ್ರಹ್ಮಾಂಡ ವ್ಯಾಪ್ತನಾಗಿರುವವನು ಅದು ಅದು ಒಳಗಿದೆಯೋ ಹೊರಗಿದೆಯೋ, ನೀನೆ ಮಾಯಿಯೋ ನಿನ್ನೊಳಗೆ ಮಾಳಿಯೋದು ಅಂದ್ರೆ ಎಷ್ಟು ವೈಚಿತ್ರ್ಯ ಏನೇನಿದೆ ಅನ್ನೋದನ್ನ ಈ ಪೂರ್ತಿ ಈ ಹಾಡಲ್ಲಿ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಅನ್ನೋ ಹಾಡಿನಲ್ಲಿ ದಾಸರು ಅಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಅದೇ ಪದ್ಮನಾಭ ಅಂತಂದ್ರೆ ನಾಭಿಯಿಂದ ಹೊರಗಡೆ ಚಾಚ್ಕೊಂಡಿದೆ ಆ ಕಮಲದ ದಳ, ಅದರಲ್ಲಿ ಬ್ರಹ್ಮಾಂಡ ಇದೆ. ಅಂದ್ರೆ ಭಗವಂತನಿಂದ ಭಿನ್ನವಾಗಿ ಹೊರಗಡೆ ಅದಿದೆಯಲ್ಲ ಅಂತ ಅಂದ್ರೆ ನಾವು ತಾತ್ಪರ್ಯ ನಿರ್ಣಯದಲ್ಲಿ ನೋಡ್ತೀವಿ, ತಸ್ಯೋದರಸ್ಥ ಜಗತ ಸದಮಂದ ಸಾಂದ್ರ ಸ್ವಾನಂದ ತುಷ್ಟ ಉಪಶೋಪಿ ರಮಾರಮಸ್ಯ ಅಂತ ಹೇಳಿ. ಎಲ್ಲ ಜಗತ್ತು ಅವನ ಒಳಗೇನೆ ಇತ್ತು. ಈಗ ನಾವು ವಿಶ್ವರೂಪ ಧ್ಯಾನ ಶ್ಲೋಕಗಳಲ್ಲೂ ನೋಡಿದ್ವಿ, ಎಲ್ಲ ಅವನ ನಾಭಿಯೊಳಗೆ ಅವನ ಉದರದಲ್ಲೇ ಎಲ್ಲವೂ ಇದೆ. ಆ ಸೃಷ್ಟಿಯ ಸ್ಥಿತಿ ಎಲ್ಲವೂ ಅವನೊಳಗೆ, ಅಂದ್ರೆ ಎಲ್ಲದರ ಹೊರಗೂ ಇದ್ದಾನೆ ಒಳಗೂ ಇದ್ದಾನೆ ಅನ್ನೋದನ್ನ ಇಲ್ಲಿ ಈ ಶ್ಲೋಕದಲ್ಲಿ ಈ ನಾಮದ ಮೂಲಕ ನಮಗೆ ತಿಳಿಸ್ತಾರೆ. ಮತ್ತೆ ಇನ್ನೊಂದು, ಭಗವಂತ ಈ ಸೃಷ್ಟಿಯನ್ನ ಮಾಡಿದ ನಾಭಿ ಕಮಲದಲ್ಲಿ. ಈ ಸೃಷ್ಟಿ ಕಾರ್ಯ ಹೇಗಾಯಿತು ಅನ್ನೋದನ್ನ ಮಹಾಭಾರತ ತಾತ್ಪರ್ಯದಲ್ಲಿ, ಅಂದ್ರೆ ಭಗವಂತ ಹೇಗೆ ತನ್ನನ್ನೇ ಮೊದಲು ಬೇರೆ ಬೇರೆ ರೂಪದಲ್ಲಿ ಸೃಜಿಸಿಕೊಂಡು ಆಮೇಲೆ ಹೇಗೆ ಬ್ರಹ್ಮಾಂಡದ ಸೃಷ್ಟಿ ಮಾಡದ ಅಂತ ಹೇಳ್ತಾರೆ. ಆ ತಾತ್ಪರ್ಯ ನಿರ್ಣಯದ ಶ್ಲೋಕ ನೋಡ್ಕೊಂಡು ಮುಂದೆ ಹೋಗೋಣ. ಭಗವಂತ ಸೃಷ್ಟಿಯನ್ನ ಯಾಕೆ ಮಾಡ್ದ, ಯಾವ ರೂಪದಲ್ಲಿ ಏನೇನ್ ಮಾಡ್ದ ಅನ್ನೋದನ್ನ ಇಲ್ಲಿ ಕೆಲವು ಶ್ಲೋಕಗಳಲ್ಲಿ ಹೇಳ್ತಾರೆ. ಸ್ರಕ್ಷ್ಯೇಹಿ ಚೇತನಗಣಾನ್ ಸುಖ ದುಃಖ ಮಧ್ಯ ಸಂಪ್ರಾಪ್ತಯೇ ತನುಭೃತಾಂ ವಿಹೃತಿಂ ಮಮೇಚ್ಛನ್ ಸೋಯಂ ವಿಹಾರ ಇಹಮೇ ತನುಭೃತ್ ಸ್ವಭಾವ ಸಂಭೂತಯೇ ಭವತಿ ಭೂತಿಕೃದೇವ ಭೂತ್ಯಾಹ ಇತ್ತಂ ವಿಚಿಂತ್ಯ ಪರಮಃ ಸತು ವಾಸುದೇವ ನಾಮಾ ಬಭೂವ ನಿಜ ಮುಕ್ತಿ ಪದ ಪ್ರಧಾತ ತಸ್ಯಾಜ್ಞೆಯೈವ ನಿಯತಾಥ ರಮಾಪಿ ರೂಪಂ ಬಭ್ರೇ ದ್ವಿತೀಯಮಪಿ ಯತ್ ಪ್ರವದಂತಿ ಮಾಯಾಂ ಅಂತ ಹೇಳಿ. ಅಂದ್ರೆ ಮೊದಲಿಗೆ ಭಗವಂತ ಮೋಕ್ಷ ಫಲವನ್ನು ಕೊಡುವಂತಹ ರೂಪವನ್ನ ಪಡೆದನಂತೆ. ನಾರಾಯಣನಾಗಿದ್ದ, ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಯ ಅಂತಲೇ ಶುರು ಮಾಡ್ತಾರೆ. ಅಂದ್ರೆ ಮೂಲ ರೂಪ ನಾರಾಯಣನಾಗಿದ್ದ. ಅಂದ್ರೆ ಪ್ರಳಯ ಜಲದಲ್ಲಿ, ನಾರ ಅಂದ್ರೆ ನೀರು, ಪ್ರಳಯ ಜಲ, ಅದರಲ್ಲಿ ಇದ್ದಂತಹ
ನಾವು ಆಲದ ಎಲೆಯ ಮೇಲೆ ಮಲಗಿದ ಶಿಶುವೆ ಅಂತ ಹಾಡು ಕೇಳ್ತೀವಲ್ಲ, ಆ ರೀತಿಯಲ್ಲಿ ಭಗವಂತ ಇದ್ದ. ಆಮೇಲೆ ಅವನು ಯೋಚನೆ ಮಾಡಿದಂತೆ, ಈಗ ಜಗತ್ತಿಗೆ ಸೃಷ್ಟಿ ಮಾಡಬೇಕು, ತನ್ನೊಳಗೆ ಯಾರ್ಯಾರು ಜೀವಿಗಳಿದಾರೋ ಅವರಿಗೆ ಭೂತಿ, ಅವರ ಉನ್ನತಿಗೋಸ್ಕರ, ಅವರ ಸಾಧನಾ ಪೂರ್ತಿಗೋಸ್ಕರ ಅವ್ರನ್ನ ಜಗತ್ತಿನಲ್ಲಿ ಸೃಷ್ಟಿ ಮಾಡಬೇಕು ಅಂತ ಚಿಂತನೆ ಮಾಡಿದ್ನಂತೆ. ಚಿಂತನೆ ಮಾಡಿದ ಮೇಲೆ ಅವನು ವಾಸುದೇವ ಅನ್ನೋ ರೂಪವನ್ನ ಪಡೆದುಕೊಂಡ. ಆ ಭಗವಂತನ ಆಜ್ಞೆಯಿಂದ ರಮಾದೇವಿ ಕೂಡ ಮಾಯಾ ಅನ್ನುವಂಥ, ಅಂದ್ರೆ ರಮಾ ರೂಪದಿಂದ ಮಾಯಾ ಅನ್ನುವಂತಹ ಇನ್ನೊಂದು ರೂಪವನ್ನ ಪಡ್ಕೊಂಡ್ಲು ಅಂತ ಇಲ್ಲಿ ಹೇಳ್ತಾರೆ. ಆಮೇಲೆ ಸಂಕರ್ಷಣಶ್ಚ ಸಬಭೂವ ಪುನಃ ಸುನಿತ್ಯ ಸಂಹಾರ ಕಾರಣ ವಪುಃ ತದನುಜ್ಞಯೈವ ದೇವಿ ಜಯೇತ್ಯನುಬಭೂವ ಸಸೃಷ್ಟಿ ಹೇತೋ ಪ್ರದ್ಯುಮ್ನತಾಮುಪಗತಃ ಕೃತಿತಾಂಚ ದೇವಿ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಈಗ ನೆಕ್ಸ್ಟ್ ಮೋಕ್ಷ ಕೊಡುವವನು, ಅದರಿಂದ ನೆಕ್ಸ್ಟ್ ಒಂದು ಕೆಳಗಿನದ್ದು ಅಂದ್ರೆ ಈ ಸಂಹಾರ ಕಾರಣ, ಅಂದ್ರೆ ಜಗತ್ತಿನ ಲಯವನ್ನು ನಡೆಸುವಂತಹ, ಲಯ ಕಾರ್ಯವನ್ನು ನಡೆಸುವಂತಹ ಸಂಕರ್ಷಣ, ಅಂದ್ರೆ ಎಲ್ಲವನ್ನು ಸೆಳೆದುಕೊಂಡು ತನ್ನೊಳಗಿಟ್ಕೊಳ್ಳುವಂತಹ ಸಂಕರ್ಷಣ ಅನ್ನೋ ರೂಪವನ್ನ ಭಗವಂತ ಪಡೆದ. ಅವಾಗ ಭಗವಂತನ ಜೊತೆ ದೇವಿ ರಮಾದೇವಿ ಜಯ ಅನ್ನೋ ರೂಪದಲ್ಲಿ ಬಂದ್ಲಂತೆ. ಅಂತ ಅಂದ್ರೆ ಸಂಹಾರಕ್ಕೆ ಭಗವಂತ ಸಂಕರ್ಷಣನಾಗಿ ಬಂದಾಗ ಮಹಾಕಾಳಿಯಾಗಿ ಪ್ರಳಯವನ್ನು ಮಾಡುವಂತಹ ಮಹಾಕಾಳಿ ಪ್ರಳಯಂಕರಿಯಾಗಿ ಲಕ್ಷ್ಮೀದೇವಿ ಬಂದ್ಲಂತೆ. ನೆಕ್ಸ್ಟ್ ಮುಂದಿನದು ಸ ಬಭೂವ ಸೃಷ್ಟಿ ಹೇತೋ ಉಪಗತಃ ಕೃತಿತಾಂಚ ದೇವಿ ಅಂತೇಳಿ. ಮುಂದೆ ಆಯ್ತು, ಮೋಕ್ಷ ಕೊಡೋ ರೂಪದಲ್ಲಿ ಒಂದು ತಗೊಂಡ, ಆಮೇಲೆ ಪ್ರಳಯ ಮಾಡುವಂಥ ರೂಪ ತಗೊಂಡ, ಆಮೇಲೆ ಸೃಷ್ಟಿ ಮಾಡುವಂತಹ ರೂಪ ಯಾವುದು ಅಂತಂದ್ರೆ ಪ್ರದ್ಯುಮ್ನತಾಮುಪಗತಃ ಕೃತಿತಾಂಚ ದೇವಿ. ಭಗವಂತ ಪ್ರದ್ಯುಮ್ನ ರೂಪವನ್ನು ತಗೊಂಡಾಗ ಲಕ್ಷ್ಮೀದೇವಿ ಕೃತಿ ಅನ್ನುವಂತಹ ರೂಪವನ್ನ ತಗೊಂಡ್ಲಂತೆ. ಮತ್ತೆ ಸ್ಥಿತ್ಯೈ ಪುನಶ್ಚ ಭಗವಾನ್ ಅನಿರುದ್ಧ ನಾಮ ದೇವಿ ಚ ಶಾಂತಿರಭವತ್ ಶರದಾಂ ಸಹಸ್ರಂ ಅಂತ ಹೇಳಿ, ಸ್ಥಿತ್ವಾ ಸ್ವಮೂರ್ತಿಭಿರಮೋಭಿ ಅಚಿಂತ್ಯ ಶಕ್ತಿ ಪ್ರದ್ಯುಮ್ನ ರೂಪಕ ಇಮಾಂಶ್ಚರಮಾತ್ಮನೇದಾತ್ ಅಂತ. ಚರಮ ಅಂದ್ರೆ ಕೊನೆಯ ರೂಪದಲ್ಲಿ ಆ ಪ್ರದ್ಯುಮ್ನ ರೂಪವನ್ನ ಭಗವಂತ ತೆಗೆದುಕೊಂಡಿದ್ದ. ಹೀಗೆ ಆ ರೂಪದಿಂದ ಸೃಷ್ಟಿಯಾಯಿತು ಅಂತ ಹೇಳಿ. ಮತ್ತೆ ಅನಿರುದ್ಧ ಕೊನೆಯ ರೂಪ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂತ. ನಾಲ್ಕನೇ ರೂಪ ಅಂದ್ರೆ ಕೊನೆಯ ರೂಪ ಚರಮಾತ್ಮ ಅಂದ್ರೆ ನಾಲ್ಕನೇ ಕೊನೆಯ ರೂಪದಲ್ಲಿ ಏನಂದ್ರೆ ಅದು ಸ್ಥಿತಿಯನ್ನ ನೋಡ್ಕೊಳ್ಳುವಂಥದ್ದು. ನಾವು ಅಂದ್ರೆ ಮೊದಲು ಮೋಕ್ಷ, ಪ್ರಳಯ, ಸೃಷ್ಟಿ ಮತ್ತೆ ಸ್ಥಿತಿ, ಇದು ಸರ್ಕಲ್. ಸೃಷ್ಟಿ ಸ್ಥಿತಿ ಪ್ರಳಯ ಮೋಕ್ಷ, ಸೃಷ್ಟಿ ಸ್ಥಿತಿ ಪ್ರಳಯ ಮೋಕ್ಷ ಅಂತ. ಹಿಂಗೆ ಈ ಸೃಷ್ಟಿಯಲ್ಲಿ ಆಗುವಂತಹ ಆ ಒಂದು ಸೈಕಲ್ ಅದನ್ನ ಇಲ್ಲಿ ಹೇಳಿದ್ರು. ಹಾಗಾಗಿ ಭಗವಂತ ಪ್ರತಿಯೊಂದು ತನ್ನ ಸೃಷ್ಟಿಗೆ ಅಥವಾ ಲಯಕ್ಕೆ ಇತ್ಯಾದಿ ಆದಂಥ ಎಲ್ಲ ಕೆಲಸಕ್ಕೆ ಬೇರೆ ಬೇರೆ ರೂಪದಲ್ಲಿ ಮೊದಲು ತಾನೇ ಬೇರೆ ರೂಪ ತಗೊಂಡು ಆಮೇಲೆ ಜಗತ್ತಿಗೆಲ್ಲ ರೂಪ ಕೊಟ್ಟ ಅಂತ ಹೇಳಿ ಇಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಇದಿಷ್ಟು ಪದ್ಮನಾಭ ಅನ್ನುವಂತಹ ನಾಮಕ್ಕೆ ಅರ್ಥವನ್ನ ನೋಡಿದ್ವಿ. ಮುಂದಿನ ನಾಮ ಅಮರಪ್ರಭು. ಪದ್ಮನಾಭೋ ಅಮರಪ್ರಭು ಅಂತ ಹೇಳಿ ಅಮರಪ್ರಭು. ಇಲ್ಲಿ ಮರ ಮತ್ತೆ ಅಮರ ಅಂತ ಎರಡು ಇರ್ತಾರೆ. ಇಲ್ಲಿ ಮೊದಲಿಗೆ ನಾವು ಅರ್ಥ ನೋಡೋದು ಅಮರಶ್ಚಾಸೌ ಪ್ರಭುಶ್ಚ. ಅಮರಪ್ರಭು, ಅವನು ಅಮರನೂ ಹೌದು ಮತ್ತು ಪ್ರಭುವೂ ಹೌದು. ಅವನು ಯಾಕೆ ಅಮರ ಅಂದ್ರೆ ಅವನು ಎಲ್ಲರಿಗೂ ಪ್ರಭು. ಸಾವು ಬರೋದು ಮೃತ್ಯು ದೇವತೆಯಿಂದ, ಇವನು ಮೃತ್ಯುವಿಗೂ ಪ್ರಭುವಾಗಿದ್ದಾನೆ. ಅಂದ್ರೆ ಯಾರು ತನ್ನ ನಿಯಂತ್ರಣದಲ್ಲಿದ್ದಾನೋ ಅವನಿಂದಲೇ ಇವನು ಅಂತಹ ಕತೆ ಇಲ್ಲ ಇಲ್ಲಿ. ಅವನು ಎಲ್ಲರಿಗೂ ಮೃತ್ಯುವಿಗೂ ಕೂಡ ನಿಯಾಮಕ. ಅದೇ ಕಠೋಪನಿಷತ್ ನೆನ್ಪು ಮಾಡ್ಕೋಬೇಕು. ಮೃತ್ಯುರ್ಯಸ್ಯೋಪಸೇಚನಂ ಅಂತ. ಇಡೀ ಜಗತ್ತನ್ನು ತಿಂದು ಕಬಳಿಸುವಂತಹ ಮೃತ್ಯುವಿಗೂ ಇವನು ಮೃತ್ಯುವಾಗಿ ನರಸಿಂಹನಾಗಿ ಮೃತ್ಯುವಾಗಿ ಇದ್ದಾನೆ ಅಂತ ಹೇಳಿ ಆ ರೀತಿಯಲ್ಲಿ ಅಮರಪ್ರಭು. ಇವನು ಸಕಲ ದೇವತೆಗಳು, ಸಕಲ ಸೃಷ್ಟಿ ಸ್ಥಿತಿ ಎಲ್ಲ ಮಾಡುವಂತಹ ನಿಯಾಮಕರಾದಂತಹ ಎಲ್ಲ ಜೀವಿಗಳ ನಿಯಾಮಕರಾದ ದೇವತೆಗಳಿಗೂ ಕೂಡ ಇವನು ಪ್ರಭು, ಅಮರರು ಅಂತ. ದೇವತೆಗಳಿಗೆ ಅಮರರು ಯಾಕೆ ಅಂತಾರೆ ಅಂತಾದ್ರೆ
ಅವರು ನಮ್ಮಂಗೆ ಅವ್ರಿಗೆ ಸಾವಿಲ್ಲ. ಯಾರಿಗೆ ಸಾವೇ ಇಲ್ಲವೋ ಅವರು ಅಮರರು. ಸಾವಿಲ್ಲದವರು ಅಮರರು ಅಂತ ನೋಡಿದ್ವಿ. ಅವರು ಸಾವಿಲ್ಲದಂತೆ ಹೇಗಾದ್ರು ಅಂದ್ರೆ, ಅವರು ಆ ಭಗವಂತನ ಅನುಗ್ರಹದಿಂದಲೇ ಅವರು ಕೂಡ ಸಾವನ್ನು ಗೆದ್ದವರು, ಅಂದ್ರೆ ಸಾವಿಲ್ಲದಂತೆ ಆದವರು. ಭಗವಂತ ಒಂದು ದೇವಯೋನಿಯಲ್ಲಿ ಒಬ್ಬ ಇಂದ್ರ, ಅಗ್ನಿ, ವಾಯು, ವರುಣ ಯಾರನ್ನ ಆ ಪದವಿಯಲ್ಲಿ ಇಡ್ತಾನೋ ಆ ಪದವಿಯಿಂದ ಅವರಿಗೆ ಸಾವು ಅನ್ನೋದಿಲ್ಲ. ಅಂದ್ರೆ ಬೇರೆ ಎಕ್ಸ್ಟರ್ನಲ್ ಫೋರ್ಸಸ್ ಇಂದ ಅವರಿಗೆ ಸಾವು ಅನ್ನೋದು ಇಲ್ಲ. ಹಾಗಾಗಿ ಅವರು ಸಾವಿಲ್ಲದವರು, ಅಮರರು ಅಂತ ಹೇಳಿ. ಅವರಿಗೂ ಕೂಡ ಆ ಸಾವಿಲ್ಲದಂತೆ ವರವನ್ನು ಕೊಟ್ಟು ಅವರನ್ನು ಆ ಪದವಿಯಲ್ಲಿ ನಿತ್ಯದಲ್ಲಿ ಇಡುವಂತೆ, ಅಂದ್ರೆ ಸೃಷ್ಟಿಯ ಕೊನೆಯವರೆಗೂ ಅವರು ಆ ಪದವಿಯಲ್ಲಿದ್ದು ಮತ್ತೆ ಕಲ್ಪಾಂತ್ಯದಲ್ಲಿ ಮೋಕ್ಷಕ್ಕೆ ಹೋಗ್ತಾರೆ ಅನ್ನುವಂಥದ್ದು ನಮ್ಮ ಪುರಾಣಗಳು ಹೇಳಿರುವಂತಹ ಕತೆ. ಹಾಗಾಗಿ ಅವರು ಅಮರರು, ಅವರಿಗೂ ಪ್ರಭುವಾದವನು ಭಗವಂತ. ಇವರಿಗೆ ಸಾವಿದೆ, ಆದರೆ ಭಗವಂತ ಇವರಿಗೆ ಹೇಗೆ ಪ್ರಭುವಾದ ಅಂದ್ರೆ ಅವನು ಯಾವಾಗಲೂ ಇರ್ತಾನೆ, ಸನಾತನನಾಗಿರ್ತಾನೆ. ಹಾಗಾಗಿ ಅವನು ಯಾರು ಸಾವಿಲ್ಲವೋ ಅವನು ಮಾತ್ರ ಇನ್ನೊಬ್ಬರಿಗೆ ಸಾವಿಲ್ಲದಂತಹ ಶಕ್ತಿಯನ್ನು ಕೊಡ್ಲಿಕ್ಕೆ ಸಾಧ್ಯ. ಯಾರು ತಾನೇ ಬದುಕಿರೋದು ಗ್ಯಾರಂಟಿ ಇಲ್ವೋ ಅವನು ಇನ್ನೊಬ್ಬರಿಗೆ ಅಮರತ್ವವನ್ನು ಕೊಡುವುದು ಸಾಧ್ಯವೇ ಇಲ್ಲ. ಹಾಗಾಗಿ ಇವರ ಎಲ್ಲಿವರೆಗೂ ಇವರ ಅಮರತ್ವ ಗ್ಯಾರಂಟಿ ಇರುತ್ತೆ ಅಂದ್ರೆ ಆ ಭಗವಂತನ ಅನುಗ್ರಹ ಇರೋವರೆಗೂ, ಆ ಸೃಷ್ಟಿಯ ಕೊನೆಯಲ್ಲಿ ಇವರನ್ನ ಮತ್ತೆ ತಾನು ಹಿಂದೆ ಕರೆಸಿಕೊಳ್ಳೋ ಕಾಲದವರೆಗೂ ಇವರೆಲ್ಲರೂ ಬದುಕಿರ್ತಾರೆ ಅಂತ ಹೇಳಿ ಇವರು ಅಮರರು ಅಂತ ಆಗ್ತಾರೆ. ಆದ್ರೆ ಸಾಮಾನ್ಯ ಜೀವಿಗಳಿಗೆ ಹೀಗಿದೆಯಾ ಅಂತಂದ್ರೆ, ನಾವು ದಾಸರ ಪದಗಳಲ್ಲಿ ಕೇಳ್ತೀವಿ, ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತ ಹೇಳಿ. ಅಂದ್ರೆ ಒಂದು ಜೀವಿ ಎಷ್ಟೊಂದು 84 ಲಕ್ಷ ಅಂತಂದ್ರೆ 84 ಲಕ್ಷ ಕೌಂಟೆಡ್ ಅಂತಲ್ಲ, ಅಂದ್ರೆ ಅಷ್ಟು ಲಕ್ಷಗಟ್ಟಲೆ ಬೇರೆ ಬೇರೆ ಯೋನಿಗಳಲ್ಲಿ ಬೇರೆ ಬೇರೆ ರೂಪದಿಂದ ಹುಟ್ಟಿ ಬಂದು ಅಂದ್ರೆ ಅಷ್ಟು ಸತಿ ಹುಟ್ಟಿದ್ದಾರೆ ಅಂತಂದ್ರೆ ಅಷ್ಟು ಸತಿ ಸತ್ತಿದ್ದಾರೆ ಅಂತ ಆಯ್ತು ಜೀವಿಗಳು. ಆ ರೀತಿಯಲ್ಲಿ ಸಾಮಾನ್ಯ ಜೀವಿಗಳಂತೆ ಪದೇ ಪದೇ ಹುಟ್ಟಿ ಸತ್ತು ಬೇರೆ ರೂಪದಲ್ಲಿ ಬರುವಂತಹ ಸ್ಥಿತಿ ಇಲ್ಲ ದೇವತೆಗಳಿಗೆ ಅಂತ ಅವರು ಅಮರಪ್ರಭು ಅಂತ ಹೇಳಿ. ಇಲ್ಲಿ ಎರಡು ರೀತಿಯಲ್ಲಿದೆ, ಮರರು ಮತ್ತೆ ಅಮರರು ಅಂತ ಹೇಳಿ. ಈಗ ನಾವು ಪದ್ಮನಾಭೋ ಅಮರಪ್ರಭು ಅಂತ, ಪದ್ಮನಾಭೋ ಅಮರಪ್ರಭು ಸೇರಿಸ್ಕೊಂಡು ಅಡಾಗಮ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಎಸ್ ತರದು ಒಂದು ಚಿತ್ರ ಇರೋದನ್ನ ನೀವು, ಒಂದು ಸಂಜ್ಞೆ ಇರೋದು ಗಮನಿಸ್ತೀರಾ, ಅಲ್ಲಿ ಅಲ್ಲಿ ಅ ಇದೆ ಅಂತ ನಾವು ಯೋಚನೆ ಮಾಡ್ಕೊಳ್ಬೇಕು. ಅದನ್ನ ಬಿಟ್ಟು ಒಟ್ಟಿಗೆ ಹೇಳ್ಕೊಂಡು ಹೋದ್ರೆ ಪದ್ಮನಾಭೋ ಮರಪ್ರಭು ಅಂತ ಹೇಳಿ. ಮರ ಅಂತಂದ್ರೆ ಸಾವಿರುವವರು, ನಮ್ಮಂತೆ 50 ವರ್ಷಕ್ಕೋ 100 ವರ್ಷಕ್ಕೋ ಅಥವಾ ಬೇರೆ ಬೇರೆ ಜೀವಯೋನಿಯಲ್ಲಿದ್ದಂತೆ 6 ತಿಂಗಳೋ 1 ವರ್ಷನೋ ಆ ರೀತಿಯಲ್ಲಿ ಇದ್ದು ಮತ್ತೆ ಪದೇ ಪದೇ ದೇಹವನ್ನು ಬದಲಾಯಿಸ್ಕೊಳ್ತಾ ಹೋಗುವಂತಹ ಜೀವಿಗಳು ಮರರು. ಯಾರಿಗೆ ಸಾವಿದೆಯೋ, ಪದೇ ಪದೇ ಸಾವಿದೆಯೋ ಅವರು ಮರರು. ಯಾರಿಗೆ ಸಾವು ಇಲ್ಲವೋ ಅಂದ್ರೆ ಕಲ್ಪದ ಕೊನೆಯಲ್ಲಿ ಸತ್ತರೂ ಕೂಡ ಅಲ್ಲಿಯವರೆಗೂ ಮಧ್ಯದಲ್ಲಿ ಸಾವು ಅನ್ನುವಂಥದ್ದಿಲ್ವೋ ಅಥವಾ ಬೇರೆ ಶರೀರ ಬದಲಾಯಿಸುವಂಥದ್ದು ಇಲ್ವೋ ಅವರು ಅಮರರು. ಮರರು ಅಮರರು ಅಂತ ಹೇಳಿ, ಮರಪ್ರಭು ಅಮರಪ್ರಭು ಅಂತ ಹೇಳಿ. ಭಗವಂತ ಸಾವಿರದ ದೇವರಿಗೂ ಮತ್ತು ಸಾವಿರುವ ಜೀವರಿಗೂ ಇಬ್ಬರಿಗೂ ಕೂಡ ಪ್ರಭು ಅಂತ ಹೇಳಿ ಇಲ್ಲಿ ನಾವು ನೋಡಬೇಕು. ಈಗ ಪದ್ಮನಾಭೋ ಅಮರಪ್ರಭು ಅಂತ ಹೇಳಿ ಅಲ್ಲಿ ಮೊದಲ 2 ಪಾದಗಳು ಮುಗೀತು. ಇನ್ನು ಉಳಿದಿದ್ದ ಅರ್ಧ ಶ್ಲೋಕದಲ್ಲಿ ವಿಶ್ವಕರ್ಮ ಮನುಸ್ತ್ವಷ್ಟ ಸ್ಥವಿಷ್ಠ ಸ್ಥವಿರೋ ಧ್ರುವ ಅಂತ ಹೇಳಿ ಇದಿಷ್ಟು ನಾಮಗಳು. ಇಲ್ಲಿ ವಿಶ್ವಕರ್ಮ ಅಂತ ಭಗವಂತನನ್ನ ಕರೀತಾರೆ. ನಾವು ವಿಷ್ಣು ಸಹಸ್ರನಾಮದ ಶುರುನಲ್ಲಿ ವಿಶ್ವಂ ವಿಷ್ಣುರ್ ವಷಟ್ಕಾರೋ ಅಂತ ಹೇಳುವಾಗ ಅಲ್ಲಿ ವಿಶ್ವ ಅನ್ನೋ ಶಬ್ದಕ್ಕೆ ಎಷ್ಟು ಅರ್ಥಗಳಿದೆ ಅದನ್ನೆಲ್ಲ ನೋಡಿದ್ವಿ. ಅದನ್ನೆಲ್ಲ ಒಮ್ಮೆ ಇಲ್ಲಿ ಮೆಲುಕು ಹಾಕೊಳ್ಬೇಕು. ವಿಶ್ವ ಅಂದ್ರೆ ಜಗತ್ತು. ಈ ಜಗತ್ತಿನ ಎಲ್ಲ ಸೃಷ್ಟಿ ಸ್ಥಿತಿ ಲಯ ಇತ್ಯಾದಿ ಕರ್ಮಗಳನ್ನು ಮಾಡುವವ ಯಾವನೋ ಅವನು ವಿಶ್ವಕರ್ಮ. ವಿಶ್ವದ ಎಲ್ಲ ಕಾರ್ಯಗಳನ್ನು, ಅಂದ್ರೆ ಈ ಜಗತ್ತು ಅಂತ ನಾವೇನು ಜೀವಿಗಳಿಂದ ಭಿನ್ನವಾದಂತಹ ಜಗತ್ತು ಅಂತೇನಿದ್ವಿ, ಪಾಂಚಭೌತಿಕವಾದ ಎಲ್ಲ ಜಗತ್ತು, ಇದನ್ನೆಲ್ಲ ಸೃಷ್ಟಿ ಮಾಡಿದವನು
ಮತ್ತು ಅದರ ಎಲ್ಲ ಕಾರ್ಯ ಬೆಳವಣಿಗೆ ನಾಶ ಇತ್ಯಾದಿ ಎಲ್ಲ ಮಾಡುವವನು ವಿಶ್ವಕರ್ಮ ಅಂತ ಹೇಳಿ ಮಧ್ವಾಚಾರ್ಯರು ಆ, ಅವರ ದ್ವಾದಶ ಸ್ತೋತ್ರದಲ್ಲಿ ಒಂದು ಸ್ತೋತ್ರ ಕುರುಭುಂಕ್ಷೋಚ ಕರ್ಮ ನಿಜಂ ನಿಯತಂ ಅಂತ ಅದರಲ್ಲಿ ಒಂದು ಶ್ಲೋಕ ಹೇಳ್ತಾರೆ ಬಹುಚಿತ್ರ ಜಗದ್ಬಹುಧಾ ಕರಣಾತ್ ಪರಶಕ್ತಿರನಂತ ಗುಣಃ ಪರಮಃ ಅಂತ ಹೇಳಿ ಅಂದ್ರೆ ಈ ಚಿತ್ರ ವಿಚಿತ್ರವಾದಂತಹ ಎಲ್ಲ ಅಡಗಿರುವಂತಹ ಈ ಜಗತ್ತು ಈ ಜಗತ್ತಂದ್ರೆ ಬರೀ ಭೂಮಿ ಒಂದೇ ಅಲ್ವಾ ಒಂದೇ ಅಲ್ಲ ಈ ರೀತಿಯ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ನಾವು ಏನಂತೀವಿ ಮಿಲ್ಕಿ ವೇ ಗ್ಯಾಲಕ್ಸಿಗಳು ಅಂತ ಹೇಳಿ ಜ್ಯೋತಿರ್ವರ್ಷಗಳಷ್ಟು ಆ ಆ ವ್ಯಾಪ್ತಿಯಲ್ಲಿ ಹರಡಿರುವಂತಹ ಎಲ್ಲ ಗ್ರಹಗೋಳಗಳು ಭೂಗೋಳಗಳು ಏನೇನಿದೆಯೋ ಅವೆಲ್ಲವೂ ಕೂಡ ಅದರಲ್ಲಿ ಏನೇನು ನಡೆಯುತ್ತೆ ಕರ್ಮಗಳು ಎಲ್ಲವನ್ನು ಕೂಡ ಅವನೇ ಮಾಡುವಂಥವನು ಅಂತ ಹೇಳಿ ಅಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಅದೆಲ್ಲವೂ ಕೂಡ ಅವನೇ ನಡೆಸುವಂತಹ ಬದಲಾವಣೆಗಳು ಅದನ್ನ ಇಲ್ಲಿ ನಾವು ಅನುಸಂಧಾನ ಮಾಡಬೇಕು. ನಮ್ಮ ಈ ಭೂಮಿಯಲ್ಲೇ ಎಲ್ಲಿ ಏನೇನು ನಡೀತಾ ಇದೆ ಅಂತ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಆಗೋದಿಲ್ಲ. ಅಂದ್ರೆ ನಾವು ನಿಂತಿರೋ ನೆಲದಿಂದ ಒಂದು 500 ಅಡಿ 1000 ಅಡಿ ಕೆಳಗೆ ಏನಿದೆ ಏನಾಗ್ತಾ ಇದೆ ಗೊತ್ತಾಗಲ್ಲ. ಇದ್ದಕ್ಕಿದ್ದಂಗೆ ಎಲ್ಲೋ ಒಂದ್ ಕಡೆ ಎಕ್ಸ್ಪ್ಲೋಡ್ ಆಯ್ತು, ಭೂಮಿ ಬಿರಿತು, ಕದಲ್ತು ಅಂದ್ರೆ ಇದ್ದ ಕಟ್ಟಡಗಳೆಲ್ಲ ಧ್ವಂಸ. ಇದೆಲ್ಲವೂ ಹೇಗಾಗತ್ತೆ ಅಂದ್ರೆ ಆ ಭಗವಂತನಿಂದಲೇ, ಈ ಎಲ್ಲ ಕಾರ್ಯಗಳೆಲ್ಲ ಭಗವಂತನಿಂದಲೇ ಆಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಇನ್ನೊಂದು ಅರ್ಥ ವಿಶ್ವ ಅಂದ್ರೆ ಜೀವಿಗಳು. ಅವನು ಈ ಜೀವಿಗಳ ಎಲ್ಲ ಕರ್ಮವನ್ನು ಮಾಡಿಸುವವನು ಕೂಡ ಆ ಭಗವಂತ ಅಂತ ಹೇಳಿ. ಆ ಜೀವಿಗಳಲ್ಲಿ 10 ರೂಪಗಳಲ್ಲಿ ಒಳಗಿದ್ದು ಬೇರೆ ಬೇರೆ ಕಾರ್ಯಗಳನ್ನ ನೋಡುವುದು, ಕೇಳುವುದು, ತಿನ್ನುವುದು, ಮೂಸುವುದು, ಓಡಾಡುವುದು, ನಿದ್ದೆ ಮಾಡೋದು, ಚಿಂತನೆ ಮಾಡೋದು, ಮಾತಾಡೋದು, ಹೀಗೆ ಏನೇನು ನಾವು ಕರ್ಮಗಳನ್ನು ಏನೇನು ಮಾಡ್ತೀವೋ ಈ ಎಲ್ಲ ಕರ್ಮಗಳನ್ನು ಭಗವಂತ ನಮ್ಮೊಳಗೆ ಇದ್ದು ಮಾಡಿಸ್ತಾನೆ. ಆದ್ರಿಂದ ಅವನು ವಿಶ್ವಕರ್ಮ ಅಂತ ಹೇಳಿ. ಇನ್ನೊಂದು ಒಂದೇ ದೇಹದ ಒಳಗೆ ಇರುವ ಆ ನರಮಂಡಲದ ರಚನೆ ನಮಗೆ ಸರಿಯಾಗಿ ತಿಳ್ಕೊಳಕ್ಕಾಗಿಲ್ಲ. ಆ ನರಮಂಡಲಗಳು, ಆ ಮೂಳೆ, ಕೊಂಡಿಗಳು, ಹೀಗೆ ಏನೇನು ದೇಹದೊಳಗಿದೆ ಇದನ್ನ ನಾವು ತಿಳಿಯಕ್ಕೆ ಆಗಿಲ್ಲ. ಯಾಕೆಂದ್ರೆ ನಮಗೆ ಜ್ಞಾನದ ಮಿತಿ ಇದೆ, ದೃಷ್ಟಿಯ ಮಿತಿ ಇದೆ. ಹಾಗಾಗಿ ಇದನ್ನ ನಾವು ಮಾಡ್ಕೊಂಡು ಬಂದಿದೀವ ಅಂದ್ರೆ ಇದನ್ನೆಲ್ಲ ನಾವು ಮಾಡ್ಕೊಂಡಿದ್ದ. ನಮ್ಮಲ್ಲಿ ಏನು ನರ ಮಂಡಲಗಳಿದೆ, ಬೇರೆ ಬೇರೆ ಅಂಗೋಪಾಂಗಗಳು ದೇಹದ ಒಳಗೂ ಹೊರಗೂ ಇದೆ, ಇದನ್ನೆಲ್ಲ ನಾವು ಮಾಡಿದ್ದ ಅಂದ್ರೆ ಅಲ್ಲ. ಅವನು ಇದೆಲ್ಲವನ್ನು ಮಾಡಿದವನು ಅದೇ ಭಗವಂತ ಅಂತ ಹೇಳಿ ದ್ವಾದಶ ಸ್ತೋತ್ರದಲ್ಲೇ ಮುಂದೆ ಇನ್ನೊಂದು ಕಡೆ ಹೇಳ್ತಾರೆ, ಅಚಕರ್ಮ ವಿಮಾಮಲ ಕಾಲ ಗುಣ ಪ್ರಭೃತಿ ಶಮಚಿತ್ತನು ತದ್ಧಿಯತಃ ಚಿದಚಿತ್ತನು ಸರ್ವಮಸೌತು ಹರಿರ್ಯಮಯೇದಿತಿ ವೈದಿಕಮಸ್ತಿ ವಚಃ ಅಂತ ಹೇಳಿ ಈ ಶ್ಲೋಕದಲ್ಲಿ ಬರುತ್ತೆ. ನಚ ಕರ್ಮ ವಿಮಾಮಲ ಕಾಲಗುಣ ಪ್ರಭೃತೀಶಂ ಅಚಿತ್ತನು ತದ್ಧಿಯತಃ ಅಂದ್ರೆ ನಚ ಕರ್ಮ ವಿಮ ಮಲ ಕಾಲ ಗುಣ ಪ್ರಭೃತಿ ಅಂದ್ರೆ ಈ ಎಲ್ಲವೂ ಅಂತ ಹೇಳಿ ಈ ನಮ್ಮ ಜಗತ್ತಿನಲ್ಲಿ 10 ವಾದಗಳನ್ನ ನಾವು ಗಮನಿಸಿದೀವಿ. ವೈದಿಕವಾದಗಳು, ಅವೈದಿಕವಾದಗಳು, ಆಸ್ತಿಕವಾದಗಳು, ನಾಸ್ತಿಕವಾದಗಳು ಅಂತ ಹೀಗೆ 10 ಇದೆ. ಅದರಲ್ಲೆಲ್ಲ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಈ ಜಗತ್ತು ಹೆಂಗಾಯ್ತು ಅಂತ ಹೇಳ್ತಾ ಹೋಗ್ತಾರೆ. ಕೆಲವರದ್ದು ಕರ್ಮ ಸಿದ್ಧಾಂತ, ಕರ್ಮವಾದ ಅಂದ್ರೆ ಈ ಕರ್ಮದಿಂದಲೇ ಎಲ್ಲ ಆಗೋದು. ಒಳ್ಳೇದ್ ಮಾಡಿದಾಗ ಒಳ್ಳೇದಾಗತ್ತೆ, ಕೆಟ್ಟ ಕೆಲಸ ಮಾಡಿದಾಗ ಕೆಟ್ಟದಾಗತ್ತೆ. ಇದನ್ನೆಲ್ಲ ನಿಯಂತ್ರಿಸಕ್ಕೆ ಒಬ್ಬ ದೇವರು ಅನ್ನೋ ಒಂದು ಶಕ್ತಿ ಬೇಕಾಗಿಲ್ಲ ಅಂತ ಅವರ ವಾದ. ಅಂದ್ರೆ ಕರ್ಮವೇ ಎಲ್ಲವನ್ನು ಮಾಡೋದು, ಅದಕ್ಕೆ ದೇವ್ರು ಯಾಕೆ ಬೇಕು? ನಾವು ಒಳ್ಳೇದ್ ಮಾಡಿದಾಗ ಒಳ್ಳೇದಾಯ್ತು, ಕೆಟ್ಟದ್ ಮಾಡಿದಾಗ ಕೆಟ್ಟದಾಯ್ತು ಅಂತ ಅವರ ವಾದ ಇರುತ್ತೆ. ಅದಕ್ಕೆ ಮಧ್ವಾಚಾರ್ಯರು ಏನು ಹೇಳ್ತಾರೆ ಅಂತ ಮುಂದೆ ನೋಡೋಣ. ಮತ್ತೆ ಇನ್ನೊಂದು ವಿಮಾ ಅಂತ ಅಂದ್ರೆ ಅಜ್ಞಾನ. ಈ ಇಡೀ ಜಗತ್ತು ಸೃಷ್ಟಿ ಇದೆಲ್ಲವೂ ಕೂಡ ವಿಮಾ ಅಂತ ಅಂದ್ರೆ ಅಜ್ಞಾನದಿಂದಲೇ ಆಗಿದ್ದು, ನಮ್ಮ ಅಜ್ಞಾನದಿಂದಲೇ ಎಲ್ಲ ಆಗ್ತಾ ಇದೆ ಅಂತ. ವಿಮಾ ಅಂತಂದ್ರೆ ವಿಗತ, ಮಾ ಅಂದ್ರೆ ಜ್ಞಾನ, ಆ ಜ್ಞಾನ ಇಲ್ಲದಿರುವಿಕೆ, ಇದೆಲ್ಲ ಅಜ್ಞಾನದಿಂದಲೇ ಆಗೋದು. ಇದರಲ್ಲಿ ಏನು ತಿಳ್ಕೊಳ್ಬೇಕಾದ್ದು ಜ್ಞಾನ ಇವೆಲ್ಲ ಏನು ಇಲ್ಲ, ಎಲ್ಲ ಅದ್ರ ಪಾಡಿಗೆ ಅದು ಆಗ್ತಾ ಇದೆ.
ಎಲ್ಲ ಅಜ್ಞಾನವೇ ಅಂತ ಹೇಳುವಂತಹ ಕೆಲವು ವಾದ ಇದೆ. ಆಮೇಲೆ ಮಲ ಅಂತಂದ್ರೆ ಇಲ್ಲಿ ಕಲ್ಮಶ ಅಂತ ಹೇಳ್ತೀವಿ, ಮಲ ಅಂದ್ರೆ ಕೊಳಕು ಅಂತ. ಇದು ಯಾವ ಕೊಳಕು ಅಂದ್ರೆ ಆ ಮನದ ಕೊಳಕು. ನಾವು ಏನು ಷಡ್ವೈರಿಗಳು ಅಂತ ಹೇಳ್ತೀವ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ, ಅವರ ವಾದ ಏನಂದ್ರೆ ಇದೆಲ್ಲವೂ ಆ, ಮಲ ಅಂದ್ರೆ ಈ ಕಾಮ ಎಲ್ಲವೂ ಇದರಲ್ಲೇ ಸೇರ್ಕೊಳ್ಳುತ್ತೆ, ಈ ಕಾಮದಿಂದಲೇ ಎಲ್ಲ ಆಯ್ತು, ಇದನ್ನ ಮಾಡಕ್ಕೆ ಇನ್ನೊಬ್ಬ ಯಾಕೆ ಬೇಕು, ನಾವು ಎಲ್ಲವೂ ಕಾಮದಿಂದಲೇ ನಡೀತಾ ಇದೆ, ಈ ಕಾಮ ಕ್ರೋಧದಿಂದ ಇನ್ನೊಂದಾಗತ್ತೆ, ಅದರ ಒಂದಕ್ಕೊಂದು ಆ ಸರಪಳಿಯಂತೆ ಒಂದಕ್ಕೊಂದು ಎಫೆಕ್ಟ್ ಬೆಳ್ಕೊಂಡು ಹೋಗ್ತಾ ಹೋಗಿ ಇದೆಲ್ಲ ಆಗುತ್ತಷ್ಟೇ, ಅದಕ್ಕೊಬ್ಬ ಭಗವಂತ ಬೇಕಾಗಿಲ್ಲ ಅಂತ ಕೆಲವರು ವಾದ ಮಾಡ್ತಾರೆ. ಆಮೇಲೆ ಕಾಲ ಅಂತ ಹೇಳಿ ಕೆಲವರು ವಾದ, ಕಾಲವಾದಿಗಳು. ಅವರೆಲ್ಲ ಏನಂದ್ರೆ ಈ ಜಗತ್ತಿಗೆ ಆಯಾ ಕಾಲ ಬಂದಾಗ ಅದಾಗತ್ತೆ, ಚಳಿಗಾಲ ಬಂದಾಗ ಚಳಿ ಆಗುತ್ತೆ, ಬೇಸಿಗೆ ಕಾಲ ಬಂದಾಗ ಬಿಸಿ ಆಗುತ್ತೆ, ಇನ್ನೊಂದು ಮಳೆಗಾಲದಲ್ಲಿ ಮಳೆ ಆಗುತ್ತೆ, ಎಲ್ಲ ಕಾಲಕ್ಕೆ ತಕ್ಕಂಗೆ ನಡ್ಕೊಂಡು ಹೋಗ್ತಿದೆ, ಇದನ್ನ ನಿಯಂತ್ರಿಸಕ್ಕೆ ಇನ್ನೊಬ್ಬ ಯಾಕೆ ಬೇಕು, ಇದು ಯಾರ ಅವಶ್ಯಕತೆ ಇದೆ ಅಂತ ಈ ವಾದ. ಅಂದ್ರೆ ಎಲ್ಲವೂ ಕಾಲಕ್ಕೆ ತಕ್ಕಂಗೆ ನಡ್ಕೊಳ್ಳುತ್ತೆ, ಆ ಹುಟ್ಟೋ ಕಾಲ ಬಂದಾಗ ಹುಟ್ಟುತ್ತೆ, ಸಾಯೋ ಕಾಲ ಬಂದಾಗ ಸಾಯುತ್ತೆ ಜೀವಿಗಳು, ಆ ಆ ಬಾಲ್ಯಕಾಲ, ಮುಪ್ಪು, ಯೌವನ ಅಂತ ಈ ರೀತಿ ಕಾಲಗಳಲ್ಲಿ ಅದ್ರ ತನ್ನ ಪಾಡಿಗೆ ತಾನಾಗುತ್ತೆ, ಇದನ್ನೆಲ್ಲ ಮಾಡಕ್ಕೆ ಇನ್ನೊಬ್ಬ ಯಾಕೆ ಬೇಕು ಅಂತ ಅವರು ವಾದ ಮಾಡ್ತಾರೆ. ನಚ ಕರ್ಮ ವಿಮಾಮಲ ಕಾಲ ಗುಣ ಅಂತ ಹೇಳಿ ಇನ್ನೊಂದು ಗುಣವಾದಿಗಳು. ಅಂದ್ರೆ ಈ ಗುಣಗಳು ಅಂದ್ರೆ ತ್ರಿಗುಣಗಳು ಅಂತ ನಾವು ಏನು ಹೇಳ್ತೀವಿ, ಅದು ಸತ್ವ ರಜಸ್ಸು ತಮಸ್ಸು ಅಂತ ಹೇಳಿ. ಈ ಎಲ್ಲ ಗುಣಗಳಿಂದಲೇ ಎಲ್ಲವೂ ನಡೆಯುತ್ತೆ. ರಜ ಗುಣದಿಂದ ಸೃಷ್ಟಿ ಆಗುತ್ತೆ, ತಮೋ ಗುಣದಿಂದ ನಾಶ ಆಗುತ್ತೆ, ಈ ರೀತಿಯಾಗಿ ಸತ್ವಗುಣದಿಂದ ಇನ್ನೊಂದೇನೋ ಆನಂದ ಅನ್ನುವಂಥದ್ದಿದೆ. ಇದೆಲ್ಲವೂ ಕೂಡ ಆ ಗುಣಗಳ ದೆಸೆಯಿಂದಲೇ ನಡೀತಾ ಇದೆ, ಇದಕ್ಕೂ ಕೂಡ ಯಾವ ಭಗವಂತನ ಅವಶ್ಯಕತೆಯೂ ಇಲ್ಲ ಅಂತ ಅವರ ವಾದ. ಅದಕ್ಕೆ ಮಧ್ವಾಚಾರ್ಯರು ಇಲ್ಲಿ ಏನು ಹೇಳಿದ್ರು ಅಂದ್ರೆ, ಚಿದಚಿತ್ತನು ಸರ್ವಮಸೌತು ಹರಿರ್ ಯಮಯೇದಿಕ ವೈದಿಕ ಮಸ್ತು ವಚಃ ಅಂತ ಹೇಳಿ. ಅಂದ್ರೆ ಇಲ್ಲಿ ಮೊದಲಿಗೆ ಏನು ಹೇಳಿದ್ವಿ, ಕಾಲಗುಣ ಪ್ರಭೃತೀಶಂ ಅಚಿತ್ತನು ತದ್ಧಿಯತಃ. ಇವೆಲ್ಲವೂ ಏನು ಅಂದ್ರೆ ಅಚಿತ್ ಅಂದ್ರೆ ಇವೆಲ್ಲ ಜಡಗಳು. ಅಂದ್ರೆ ಇದು ಕಾನ್ಸೆಪ್ಟ್ ಅಷ್ಟೇ, ಅದು ಕರ್ಮ ಆಗ್ಲಿ ವಿಮ ಆಗ್ಲಿ, ಮಲ ಅಂದ್ರೆ ಗುಣಗಳು, ಜ್ಞಾನ ಇವೆಲ್ಲವೂ ಕಾನ್ಸೆಪ್ಟು, ಇದಕ್ಕೆ ಫಿಸಿಕಲ್ ಅಪಿಯರೆನ್ಸ್ ಇಲ್ಲ. ಅಂದ್ರೆ ಇವು ತಾನಾಗಿ ಏನು ಮಾಡಕ್ಕೆ ಸಾಧ್ಯ ಇಲ್ಲ. ನಾವು ಮೊದಲಿಂದ ನೋಡಿದ್ವಿ, ಏನೋ ಒಂದು ಆಗ್ಬೇಕು ಅಂದ್ರೆ ಅದರಿಂದ ಮಾಡೋ ಇಚ್ಛೆ ಇರಬೇಕು ಅಂತ ಹೇಳಿ ಆ ಮೂರು ಶಕ್ತಿಗಳ ಬಗ್ಗೆ ಹೇಳಿದ್ವಿ ನಾವು. ಅದನ್ನ ಇಲ್ಲಿ ಮಧ್ವಾಚಾರ್ಯರು ಹೇಳ್ತಾರೆ, ಜ್ಞಾನ ಕ್ರಿಯಾ ಇಚ್ಛಾಶಕ್ತಿಗಳು ಇದ್ದವು ಮಾತ್ರ ಇದೆಲ್ಲವನ್ನು ನಡೆಸಲಿಕ್ಕೆ ಅಥವಾ ಇದೆಲ್ಲವೂ ನಡೆಯಲಿಕ್ಕೆ ಸಾಧ್ಯ ಇದೆ. ಇದೆಲ್ಲವೂ ನಾವು ಏನು ಹೇಳಿದ್ವಿ, ಕರ್ಮ ವಿಮ ಮಲ ಕಾಲ ಗುಣ ಇವೆಲ್ಲವೂ ಏನಿದೆ ಇವೆಲ್ಲ ಅಚಿತ್, ಅಂದ್ರೆ ಅದಕ್ಕೆ ಫಿಸಿಕಲ್ ಆಗಿ ಒಂದು ಎಂಟಿಟಿ ಅಂತ ಇಲ್ಲ, ಅದು ಜಸ್ಟ್ ಕಾನ್ಸೆಪ್ಟ್, ಅದು ಒಂದು ಜಡ. ಆಮೇಲೆ ಒಂದು ಜಡ ಇಷ್ಟೆಲ್ಲ ಹೇಗೆ ಮಾಡೋದು, ನಾವು ಕರ್ಮವನ್ನು ಮಾಡ್ತೀವಿ, ಸರಿ ಕರ್ಮವನ್ನು ಮಾಡ್ತೀವಿ, ಕರ್ಮವೇ ಮಾಡಿತ್ತು ಅಂತಂದ್ರೆ ಹೇಗದು ಕರ್ಮ, ಅದೊಂದು ಮಾಡೋದು ಮಾಡಿಸೋದು ಇದೆಲ್ಲ ಹೇಗೆ ಸಾಧ್ಯ? ಒಂದು ಜಡ ತಾನಾಗಿ ಏನನ್ನು ಮಾಡಲಾರದು ಅನ್ನೋದು ಸತ್ಯ. ಹಾಗಾಗಿ ಈ ಜಡಗಳೆಲ್ಲ ಮಾಡುತ್ತೆ ಅನ್ನೋದು ಇದೆಲ್ಲ ಅದು ನಿಜವಾದ, ಇಲ್ಲಿ ನಾವೇನಿದ್ವಿ ವಿಮಾ ಅಂದ್ರೆ ಅಜ್ಞಾನ. ನಿಜವಾಗಿ ಇದೆಲ್ಲವನ್ನು ಮಾಡಿಸುವವನು ಒಬ್ಬ ಸರ್ವೋತ್ತಮ, ಸರ್ವಶಕ್ತನಾದಂತಹ ಸರ್ವಜ್ಞನಾದಂತಹ ಒಂದು ಮಹಾವ್ಯಾಪ್ತಿಯ ಒಂದು ಶಕ್ತಿ ಇರಬೇಕು, ಅದು ಮಾತ್ರ ಇದೆಲ್ಲವನ್ನು ಮಾಡಕ್ಕೆ ಸಾಧ್ಯ ಅಂತ ಇಲ್ಲಿ ಅದನ್ನ ತಾರ್ಕಿಕವಾಗಿ. ಮತ್ತೆ ಇಲ್ಲಿ ಇನ್ನೊಂದು ಹೇಳ್ತಾರೆ, ವೈದಿಕ ಮಸ್ತಿ ವಚಃ, ಇದೆಲ್ಲವೂ ವೇದದಲ್ಲಿದೆಯಪ್ಪ. ಹರಿರ್ ಯಮಯೇತ್, ಭಗವಂತನೇ ಇದೆಲ್ಲವನ್ನು ನಡೆಸ್ತಾನೆ ಅಂತ ವೇದಗಳಲ್ಲಿದೆ. ಈ ವೇದಗಳು ಅಂದ್ರೆ ಸತ್ಯವನ್ನು ಕಂಡವರು ಹೇಳಿದಂತ ವೇದ ಬಿಟ್ಟು ಕಂಡವ್ರು ಹೇಳಿದ್ನೆಲ್ಲ ಯಾಕೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಕು ಅಂತ ಇಲ್ಲಿ ಕೇಳ್ತಾರೆ. ಹಾಗಾಗಿ ಯಾವುದಕ್ಕೆ ವೇದದ ಆಧಾರ ಇದೆಯೋ ಅದರ ಪ್ರಕಾರ ಈ ಜಗತ್ತಿನ ಎಲ್ಲ ಕರ್ಮವನ್ನು ಮಾಡಿದವನು ವಿಶ್ವಕರ್ಮ ರೂಪದಿಂದ ಭಗವಂತ ಅಂತ ಹೇಳಿ ಇಲ್ಲಿ ಅನುಸಂಧಾನ ಮಾಡಬೇಕು. ಇಲ್ಲಿ ಇದನ್ನ ಬಿಡಿಸಿ ಹೇಳೋದು ಹೆಂಗೆ ಅಂದ್ರೆ, ಈಗ ನೋಡಿ, ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದೆ, ಯಾವುದೋ ಒಂದು ಬುಕ್ ಇವತ್ತು ಅನ್ವೀಲ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಆಯ್ತು, ಗ್ರಂಥ ಆ ಬುಕ್ ಬಿಡುಗಡೆ ಆಗುತ್ತೆ ಅಂದ ತಕ್ಷಣ ಸಾಮಾನ್ಯವಾಗಿ ಯಾರನ್ನಾರು ಕಳೆದ ತಕ್ಷಣ ಏನ್ ಕೇಳ್ತಾರೆ, ಕರ್ತೃ ಯಾರು, ಪುಸ್ತಕ ಬರೆದವ್ರು ಯಾರಪ್ಪ ಅಂತ ಹೇಳಿ.
ಅಥವಾ ಯಾವುದೋ ಒಂದು ಅಂಗಡಿಗೆ ಹೋಗ್ತೀವಿ, ಒಂದು ಮಡಕೆ ಇರುತ್ತೆ, ಎಷ್ಟು ಚೆನ್ನಾಗಿದೆ, ಈ ಮಡಕೆ ಎಷ್ಟು ಚೆನ್ನಾಗಿದೆ, ಇದನ್ನ ಯಾರು ಮಾಡಿದ್ದು ಮಡಕೆ ಅಂತ ಕೇಳ್ತಾರೆ. ಅಥವಾ ಯಾವುದೋ ಜಾತ್ರೆಯಲ್ಲಿ ಹೋಗ್ತಾ ಇರ್ತಾರೆ, ಯಾವುದೋ ಒಂದು ಮಗು ಅಳ್ತಾ ನಿಂತಿರುತ್ತೆ, ಇದು ಯಾರ ಮಗು, ಇದು ಇಲ್ಲಿ ಅಳ್ತಾ ನಿಂತಿದೆ ಅಂತ ಕೇಳ್ತಾರೆ. ಹಂಗ್ ಕೇಳಿದಾಗ ಇದು ಯಾರ ಮಗು ಅಲ್ಲ, ಇದು ತಾನೇ ತಾನಾಗಿ ಆಗಿದ್ದು, ಇದು ಮಡಕೆ ಮಣ್ಣಿತ್ತು, ಅದೇ ಆಯ್ತು, ಮಡಕೆ ಆಯ್ತು ಅಂತ ಹೇಳಿದ್ರೆ ಇವನಿಗೇನೋ ಸ್ಕ್ರೂ ಲೂಸ್ ಆಗಿರ್ಬೇಕು, ಸ್ವಲ್ಪ ಯಾವುದಕ್ಕೂ ಸೈಕಾಲಜಿಸ್ಟ್ ಹತ್ರ ಹುಚ್ಚಾಸ್ಪತ್ರೆಗೆ ಕರ್ಕೊಂಡು ಹೋಗೋದು ಒಳ್ಳೇದು ಇವನಿಗೆ ಅಂತ ಹೇಳ್ತಾರೆ. ಅವನು ಹುಚ್ಚ ಅನ್ನೋದು ಕನ್ಫರ್ಮ್ ಎಲ್ಲರಿಗೂ. ಯಾಕೆಂದ್ರೆ ಆ, ಪ್ರತಿಯೊಬ್ಬರಿಗೂ ಆಂತರ್ಯದಲ್ಲಿ ಗೊತ್ತು, ಯಾವುದೇ ಒಂದು ಕ್ರಿಯೆ ತಾನೇ ತಾನಾಗಿ ಏನು ನಡೆಯಕ್ಕೆ ಸಾಧ್ಯ ಇಲ್ಲ. ವೇರ್ ದೆರ್ ಇಸ್ ಎ ಕ್ರಿಯೇಷನ್ ದೇರ್ ಶುಡ್ ಬಿ ಎ ಕ್ರಿಯೇಟರ್ ಅನ್ನೋದು ಫಿಕ್ಸ್, ಅದು ಸತ್ಯ, ಎಲ್ಲರೂ ಒಪ್ಪಲೇಬೇಕಾದ ಸತ್ಯ. ಯಾವುದು ತಾನೇ ತಾನಾಗಿ ನಡೆಯಲ್ಲ, ಅದು ಯಾವುದೋ ಒಂದು ಎಕ್ಸ್ಟರ್ನಲ್ ಫೋರ್ಸ್ ಅದ್ರ ಮೇಲೆ ಅಪ್ಲೈ ಆದಾಗ ಮಾತ್ರ ಅದಲ್ಲಿ ಬದಲಾವಣೆಗಳಾಗತ್ತೆ. ಮಣ್ಣನ್ನ ಎಷ್ಟೇ 1000 ವರ್ಷ ಹಾಗೆ ಇಟ್ಟಿದ್ರು ಕೂಡ ಅದು ಮಡಕೆ ಆಗಲ್ಲ, ಆ ಮಡಕೆ ಮಾಡಲಿಕ್ಕೆ ಒಬ್ಬ ಬೇಕು. ಈಗ ಒಂದು ಸಣ್ಣ ಪುಸ್ತಕ, ಮಡಿಕೆ, ಒಂದು ಇನ್ನೊಂದೇನೋ ಒಂದು ಮಾಡಕ್ಕೆ ಒಂದು ಶಕ್ತಿ ಅದರಿಂದ ಅಪ್ಲೈ ಆಗಬೇಕು ಅಂತಂದರೆ, ಇಡೀ ಬ್ರಹ್ಮಾಂಡದಲ್ಲಿ ಇಷ್ಟೆಲ್ಲ ಚಿತ್ರ ವಿಚಿತ್ರವಾದಂತಹ ಜಗತ್ತು, ಅಥವಾ ಈ ಪಿಂಡಾಂಡ ಅಂದ್ರೆ ಈ ಶರೀರದ ಒಳಗೆ ಅಷ್ಟೆಲ್ಲ ನರನಾಡಿಗಳು, ಅಂಗೋಪಂಗಗಳು ಎಷ್ಟೆಲ್ಲ ಇದೆ, ಅದೆಲ್ಲವೂ ಎಷ್ಟು ನೀಟಾಗಿ ಒಂದು ಆ ಸೈಕಲ್ ಅಥವಾ ಯಾವುದೋ ಒಂದು ರೆಗ್ಯುಲೇಷನ್ ಪ್ರಕಾರ ನಡ್ಕೊಂಡು ಹೋಗ್ತಾ ಇದೆ. ಕಾಲಕ್ಕೆ ನಿದ್ದೆ ಬರುತ್ತೆ, ಎಚ್ಚರಿಕೆ ಆಗತ್ತೆ, ಹಸಿವಾಗತ್ತೆ, ತಿಂತೀವಿ, ಜೀರ್ಣ ಆಗತ್ತೆ, ಅದು ಮತ್ತೆ ಬೇಡದೇ ಇರೋದು ಹೊರಗಡೆ ಹೋಗುತ್ತೆ. ಇದೆಲ್ಲ ಎಷ್ಟು ನೀಟಾಗಿ ಟೈಮ್ ಟೇಬಲ್ ಪ್ರಕಾರ ನಡೀತಾ ಇರುತ್ತೆ. ಇದೆಲ್ಲವೂ ಕೂಡ ತಾನೇ ತಾನಾಗಿ ಆಗತ್ತೆ ಅಂದ್ರೆ ಇದಕ್ಕಿಂತ ದೊಡ್ಡ ಹುಚ್ಚಿದೆಯಾ? ಒಂದು ಮಡಕೆ ತಾನಾಗಿ ಆಯ್ತು ಅನ್ನೋದು ಹುಚ್ಚಾದ್ರೆ, ಇಡೀ ಬ್ರಹ್ಮಾಂಡ ತಾನಾಗೆ ನಡೆಯುತ್ತೆ ಅನ್ನೋದ್ರೆ ಅದು ಎಷ್ಟು ದೊಡ್ಡ ಹುಚ್ಚಿರ್ಬೇಕು ಅದು ಅಂತ ಹೇಳಿ ಇಲ್ಲಿ ನಮ್ಮ ಪ್ರಾಚೀನರು ಕೇಳ್ತಾರೆ. ಹಾಗಾಗಿ ಯಾರು ಜ್ಞಾನ, ಕ್ರಿಯಾ ಮತ್ತು ಇಚ್ಛಾಶಕ್ತಿಗಳ ಸಾಕಾರ ಮೂರ್ತಿಯೋ ಅವನೇ ವಿಶ್ವಕರ್ಮ ಆಗಿರ್ಬೇಕು, ಅವನೇ ಬ್ರಹ್ಮಾಂಡದ ಸೃಷ್ಟಿಕರ್ತ ಆಗಿರ್ಬೇಕು ಅಂತ ಇಲ್ಲಿ ನಾವು ಅನುಸಂಧಾನ ಮಾಡಬೇಕು. ಇನ್ನೊಂದು ಕರ ಅಂತಂದ್ರೆ ನಾವು ಕೇಳಿರ್ತೀವಿ. ಇಂಗ್ಲಿಷಲ್ಲಿ ಹೇಳ್ಬೇಕಂದ್ರೆ ಅದಕ್ಕೆ ಕರ ಅನ್ನೋದಕ್ಕೆ ಡ್ಯೂಟಿ ಅಥವಾ ಟ್ಯಾಕ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಕರ ಅಂದ್ರೆ ಕರ್ತವ್ಯ, ಮತ್ತೆ ಇನ್ನೊಂದು ಕಂದಾಯ ಅಂತ 2 ಅರ್ಥಗಳಿದೆ. ಜೀವಿಗಳಿಂದ ಅವರವರ ಕರ್ತವ್ಯಗಳನ್ನ ಮಾಡಿಸಿ, ನಿತ್ಯ ನಿಯಮಿತ ಕರ್ಮಗಳನ್ನು ಮಾಡಿಸಿ, ಆ ಸೃಷ್ಟಿಯಲ್ಲಿ ಬಂದಿದ್ದಕ್ಕೆ ಆಯಾ ಜೀವಿಗಳಿಂದ ಏನೇನು ಕಂದಾಯ ಸಲ್ಲಬೇಕು ಅಂದ್ರೆ ಅವರವರ ಕೆಲಸ ಅವರವ್ರು ರೆಗ್ಯುಲರ್ ಮಾಡ್ಕೊಂಡು ಹೋಗೋದೇ ಅದೇ ಕಂದಾಯ, ಕರ. ಅದನ್ನು ಅವರಿಂದ ವಸೂಲಿ ಮಾಡಿ ಅವರಿಂದ ಎಲ್ಲವನ್ನು ಮಾಡಿಸುವ ಭಗವಂತ ಅಂತ ಹೇಳಿ, ಹಂಗೆ ವಿಶ್ವಕರ್ಮ ಅಂತ ಇಲ್ಲಿ ಅರ್ಥ. ಆಮೇಲೆ ಮುಂದಿನ ನಾಮ ಮನುಹು, ತ್ವಷ್ಟ, ಸ್ಥವಿಷ್ಟ, ಸ್ಥವಿರ, ಧ್ರುವ ಅಂತ ಇದೆ. ಇದನ್ನ ಮುಂದಿನ ವಿಡಿಯೋಗಳಲ್ಲಿ ನಾವು ಅರ್ಥ ಅನುಸಂಧಾನವನ್ನ ಗಮನಿಸ್ತಾ ಹೋಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಮತ್ತು ಅಭಿವಂದನೆಗಳು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀರಾಮ್.